ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹಳೆಯ ವೋಟರ್ ಐ ಡಿ ಕಾರ್ಡು ವೈಟ್ ಆ್ಯಂಡ್ ಬ್ಲ್ಯಾಕ್ ಇರುತ್ತಲ್ಲ, ಆ ಒಂದು ವೋಟರ್ ಐ ಡಿ ಕಾರ್ಡ್ನ ಕಲರ್ ವೋಟರ್ ಐ ಡಿ ಕಾರ್ಡು ಇವಾಗ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ಗೆ ನೀವೇ ಸ್ವತಃ ಮೊಬೈಲ್ನಲ್ಲಿ ಚೇಂಜ್ ಮಾಡ್ಕೋಬೋದು. ಅದು ಪೋಸ್ಟಲ್ಲೂ ಕೂಡ ನಿಮಗೆ ಒಂದು ಕಾಪಿ ಬರುತ್ತೆ. ಆ ರೀತಿ ನೀವು ಆನ್ಲೈನಲ್ಲಿ ಯಾವ ರೀತಿ ಒಂದು ವೇಳೆ ನಿಮ್ಮ ಹೆಸರು, ವಿಳಾಸ, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಏನಾದರೂ ತಪ್ಪಾಗಿತ್ತು ಅಂದರೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಈ ಒಂದು ಕಾರ್ಡ್ನ ತರಿಸ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಬಂದು ಈಗ ಒಂದು ಹೊಸ ಆ್ಯಪ್ನ ಬಿಟ್ಟಿದ್ದಾರೆ, ECI ಅಂತ ಟೈಪ್ ಮಾಡಿ. ಒಂದು ಆ್ಯಪ್ ಇರುತ್ತೆ, ಆ ಒಂದು ಆ್ಯಪ್ನ ECI ನೆಟ್ ಅಂತ ಟೈಪ್ ಮಾಡಿ. ಇಲ್ಲಿ ಸಿಂಬಲ್ ಕಾಣ್ತಾ ಇದೆಯಲ್ಲ, ಈ ರೀತಿ ಇರ್ತಕ್ಕಂಥ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಾಲ್ ಆದ ನಂತರ ಈ ರೀತಿ ಓಪನ್ ಅಂತ ಬರುತ್ತೆ. ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಮೊದಲಿಗೆ ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಅಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡು ತಿದ್ದುಪಡಿ ಕೂಡ ನೀವು ಅದೇ ಆಪ್ಷನ್ಗೆ ಬರಬೇಕಾಗುತ್ತೆ. ಇದೇ ವೆಬ್ಸೈಟಲ್ಲಿ ವೋಟರ್ ಐ ಡಿ ಕಾರ್ಡ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ತದನಂತರ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಲ್ಯಾಂಗ್ವೇಜು ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ, ಯಾವ್ದು ಬೇಕು ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ ಫಾರಮ್ ನಂಬರ್ 6, ಫಾರಮ್ ನಂಬರ್ 7, ಹಾಗೆಯೇ ಫಾರಮ್ ನಂಬರ್ 8 ಅಂತ ಇದೆ ನೋಡಿ, ಕರೆಕ್ಷನ್ ಆಫ್ ಎಂಟ್ರೀಸು. ನೀವೇನಾದರೂ ಕರೆಕ್ಷನ್ ಮಾಡಬೇಕು ಅಂದರೆ ಫಾರಮ್ ನಂಬರ್ 8 ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಡೈರೆಕ್ಟಾಗಿ ಲಾಗಿನ್ ಮಾಡೋಕ್ಕಾಗಲ್ಲ. ಮೊದಲಿಗೆ ನೀವು ಹೊಸ ಯೂಸರ್ ಆಗಿತ್ತು ಅಂದರೆ ಅಲ್ಲಿ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ಕೆಳಗಡೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರು ಯಾವ ರೀತಿ ವೋಟರ್ ಐ ಡಿ ಕಾರ್ಡಲ್ಲಿದೆಯೋ ಅದೇ ರೀತಿ ನಿಮ್ಮ ಹೆಸರನ್ನ ಹಾಕಿ. ಇವಾಗ ನಿಮ್ಮ ಕೊಟ್ಟಿರ್ತಿರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP ಬಂದಿರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆ ಅಂತ ಮಾಡಿ ಮೇನ್ ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾದ ಕೊಟ್ಟಿರ್ತಾರಲ್ಲ ಆ ಒಂದು ಫೋನ್ ನಂಬರ್ನ ಹಾಕಿ ಮತ್ತೆ ಕೆಳಗಡೆ ಬಂದು ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಮತ್ತೆ ನೀವು ಕೆಳಗಡೆ ಬಂದು ಲಾಗಿನ್ ಅಥವಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಯಶಸ್ವಿಯಾಗಿ ಈ ರೀತಿ ನಿಮ್ಮದು ಲಾಗಿನ್ ಆಗುತ್ತೆ. ಇಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ ಕರೆಕ್ಷನ್ನು ಹೊಸ ವೋಟರ್ ಐ ಡಿ ಕಾರ್ಡಿಗೆ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಫಾರಮ್ ನಂಬರ್ 8 ಕರೆಕ್ಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದು ಲೆಸ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಪೇಜಲ್ಲಿ ನಿಮ್ಮಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದೆ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೇಜಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ನ ಕೇಳುತ್ತೆ. ನಂತರ ನಿಮ್ಮ ಸ್ಟೇಟ್ ಯಾವುದು ಅದನ್ನು ಆ ಲಿಸ್ಟಿಂದ ಚೂಸ್ ಮಾಡಿಕೊಂಡು ಕೆಳಗಡೆ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ನಿಮ್ಮ ಡಾಟಾ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು, ನಿಮ್ಮ ಮತಗಟ್ಟೆ ಸಂಖ್ಯೆ ಯಾವುದು, ಪ್ರತಿಯೊಂದು ಕೂಡ ಈ ಲಿಸ್ಟಲ್ಲಿ ತೋರಿಸುತ್ತೆ. ನೀವು ಮತ್ತೆ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಂಡು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಕೆಳಗಡೆ ಬಂದು ಈ ಕಾಲಮ್ ಮೇಲೆ ಮಾತ್ರ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಆ ಕಾಲಮ್ ಮೇಲೆ ನಿಮ್ಮ ಆಧಾರ್ ನಂಬರ್ನ ಹಾಕಿ. ನಂತರ ಕೆಳಗಡೆ ಬಂದು ಫೋನ್ ನಂಬರ್ ಅನ್ನೋ ಬಾಕ್ಸ್ ಇದೆ ನೋಡಿ, ಆ ಕಾಲಮ್ಗೆ ಹೋಗಿ ನಿಮ್ಮ ಫೋನ್ ನಂಬರು ಯಾವುದು ವೋಟರ್ ಐ ಡಿ ಕಾರ್ಡಿಗೆ ಲಿಂಕ್ ಮಾಡ್ತೀರೋ ಆ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರೆಕ್ಷನ್ ಮಾಡಬೇಕು ಅಂದರೆ ಎರಡನೇ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ಗೆ ಬಂದು ಟಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜಲ್ಲಿ ನೀವು ಏನೇನು ಕರೆಕ್ಷನ್ ಮಾಡ್ತೀರಾ ಲೀಸ್ಟ್ಗಳು ಓಪನ್ ಆಗ್ತವೆ. ಒಂದು ಸರಿ ನೀವು 4 ಕರೆಕ್ಷನ್ನ ಮಾಡ್ಬೋದು. ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಏನು ಕರೆಕ್ಷನ್ ಇಲ್ಲ ಅಂದರೆ ನಿಮಗೆ ಹೊಸ ಡಿಜಿಟಲ್ ಕಲರ್ ವೋಟರ್ ಐ ಡಿ ಕಾರ್ಡ್ ಬೇಕು ಅಂದರೆ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಮತ್ತು ಫೋನ್ ನಂಬರ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಮಾಡಿ. ನಾನಿವಾಗ ಅಡಿಷನಲ್ ಆಗಿ ಅಡ್ರೆಸ್ನು ಕೂಡ ಅಪ್ಡೇಟ್ ಮಾಡಬೇಕು, ಅದರಿಂದ ಅಡ್ರೆಸ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಅಂತ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ನೀವು 4ಕ್ಕಿಂತ ಹೆಚ್ಚಾಗಿ ಮಾಡೋಕ್ಕಾಗಲ್ಲ, 4 ಮಾಡ್ಬೋದು. ನಂತರ ಪೇಜಲ್ಲಿ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ನಾನು ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅಡ್ರೆಸ್ನ ಯಾವುದು ಕರೆಕ್ಟ್ ಇದೆ ಅದನ್ನು ಹಾಕಿ ಅಂತ ಕೇಳ್ತಾ ಇದೆ. ನನ್ನಲ್ಲಿ ಹೌಸ್ ನಂಬರ್ ಅಂತ ಇದೆ, ಅಲ್ಲಿಗೆ ಹೌಸ್ ನಂಬರ್ ಯಾವುದಿದೆ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸಿಟಿಯವರು, ಇಲ್ಲಿ ಸ್ಟ್ರೀಟು, ಲೊಕ್ಯಾಲಿಟಿ ಮತ್ತು ಏರಿಯಾ ಅಂತ ಬಂದಿರುತ್ತೆ. ಹಳ್ಳಿ ಆಗಿತ್ತು ಅಂದರೆ ಸ್ಟ್ರೀಟ್ ಅನ್ನೋ ಜಾಗಕ್ಕೆ ನಿಮ್ಮ ವಿಲೇಜ್ ನೇಮ್ನ ಹಾಕಿ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡ ಬಾಕ್ಸ್ಗೆ ಬಂದು ಟಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಕನ್ನಡ ಫೆಚ್ ಆಗುತ್ತೆ. ಅದೇ ರೀತಿ ವಿಲೇಜ್ ಅಥವಾ ಟೌನ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದ್ಬಿಟ್ಟು ನಾನು ಹೋಬಳಿನ ಹಾಕೋತಾ ಇದ್ದೀನಿ. ಸಿಟಿಯವರು ಇದ್ದರೆ ಅದಕ್ಕೆ ಬೇರೆ ಥರ ಬರುತ್ತೆ. ಹಾಗೆಯೇ ಸ್ನೇಹಿತರೆ ಕೆಳಗಡೆ ಬಂದು ಪೋಸ್ಟ್ ಆಫೀಸ್ ಯಾವುದು ಅಂತ ಕೇಳುತ್ತೆ. ಪೋಸ್ಟ್ ಆಫೀಸ್ ಕಾಲಮ್ಗೆ ಬಂದು ಇಂಗ್ಲೀಷಲ್ಲಿ ಹಾಕ್ತಾಯಿದ್ದೀನಿ. ನಂತರ ಕನ್ನಡ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡ ತೊಗೊಳುತ್ತೆ. ಹಾಗೆಯೇ ಸ್ನೇಹಿತರೆ ಪಿನ್ ಕೋಡ್ ಯಾವುದಿದೆ ಅದನ್ನು ನಿಮ್ಮ ಏರಿಯಾ ಪಿನ್ ಕೋಡ್ನ ಕರೆಕ್ಟಾಗಿ ಹಾಕಬೇಕಾಗ್ತದೆ. ತದನಂತರ ಕೆಳಗಡೆ ಬಂದು ತಹಸೀಲ್ ಅಥವಾ ತಾಲೂಕು ಅಥವಾ ಮಂಡಲ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ತಾಲೂಕು ಹೆಸರನ್ನ ಹಾಕಿ ಕನ್ನಡ ಕನ್ವರ್ಟ್ ಆಗುತ್ತೆ. ನಂತರ ಮತ್ತೆ ಕೆಳಗಡೆ ಬನ್ನಿ, ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ. ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸೆಲೆಕ್ಟ್ ದ ಅಡ್ರೆಸ್ ಪ್ರೂಫ್ ಅಂತ ಕೇಳುತ್ತೆ. ಅಲ್ಲಿ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಆ ಕಾಪಿನ ನೀವು ಇಲ್ಲೊಂದು ಅಪ್ಲೋಡ್ ಮಾಡಬೇಕಾಗುತ್ತೆ.
ನಾನು ಫೋಟೋ ತೊಗೊಂಡಿದ್ದೀನಿ, ಗ್ಯಾಲರಿಲಿದೆ. ಈ ರೀತಿಯಾದಂಥ ಫೋಟೋನ ನಾನು ಡೈರೆಕ್ಟಾಗಿ ಕ್ಯಾಪ್ಷನ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಡ್ರೆಸ್ ಪ್ರೂಫ್ಗೆ ನೀವು ಇಲ್ಲೊಂದು ದಾಖಲಾತಿನ ಅಪ್ಲೋಡ್ ಮಾಡಲೇಬೇಕು. ನಂತರ ಸ್ನೇಹಿತರೆ ಇನ್ನೊಂದು ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಫೋನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಕೆಳಗಡೆ ಪಕ್ಕದಲ್ಲಿ ವೆರಿಫೈ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಆ OTPನ ಹಾಕಿ ಕೆಳಗಡೆ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದು ಮತ್ತೆ ಫೋಟೋನ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮದು ಕಲರ್ ಫೋಟೋನ ಅಪ್ಲೋಡ್ ಮಾಡಬೇಕು. ಚೂಸ್ ಫೋಟೋ ಮಾಡಿ ನೀವು ಗ್ಯಾಲರಿಯಿಂದ ಡೈರೆಕ್ಟಾಗಿ ಫೋಟೋನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಷ್ಟೇ ಸ್ನೇಹಿತರೆ, ನಿಮ್ಮದು ಅಪ್ಲೋಡ್ ಆಯಿತು. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಡಿಕ್ಲರೇಷನ್ ಅಂತ ಕೇಳುತ್ತೆ. ಅಪ್ಲಿಕೆಂಟ್ ನೇಮ್ನ ಹಾಕಿ ಕೆಳಗಡೆ ಬಂದು ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ನೀವು ಯಾವ ಊರಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಿ ಅದನ್ನು ಹಾಕಿ ಡನ್ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವೇನೇನು ಫಿಲ್ ಮಾಡಿದರೆ ಎಲ್ಲ ಕೂಡ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದೆ ಒಂದ್ಸರಿ ನೋಡ್ಕೊಳ್ಳಿ. ಕರೆಕ್ಟಾಗಿತ್ತು ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ ಸೈನ್ನ ಮಾಡಲಿಕ್ಕೋಸ್ಕರ ನಿಮ್ಮದು ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಮುಖಾಂತರ KYCನ ಪೂರ್ಣ ಮಾಡಬೇಕಾಗ್ತದೆ. ನಾನೀಗ ಆಧಾರ್ ನಂಬರ್ನ ಹಾಕಿ ಪಕ್ಕದಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಆ OTPನ ಹಾಕಿಸಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ಮದು KYC ಕಂಪ್ಲೀಟ್ ಆಗಿತ್ತು, ಕರೆಕ್ಟಾಗಿತ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಒಂದು ಈ ರೀತಿಯಾದಂಥ ಒಂದು ರೆಫರೆನ್ಸ್ ID ನಂಬರು ಕೂಡ ಜನರೇಟ್ ಆಗುತ್ತೆ. ಈ ಒಂದು ID ನಂಬರನ್ನು ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಈ ನಂಬರು ನಿಮಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ. ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿಲ್ಲ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಮತ್ತೆ ಹೋಮ್ ಪೇಜಿಗೆ ಬಂದು ಟ್ರ್ಯಾಕ್ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನಾನು ಅಪ್ಲಿಕೇಶನ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಆಗಿದೆ. ಇನ್ನು 3 ಸ್ಟೆಪ್ಪು ಕಂಪ್ಲೀಟ್ ಆದ ನಂತರ BLO ಅಪಾಯಿಂಟೆಡ್, ಅಕ್ಸೆಪ್ಟ್ ಆರ್ ರಿಜೆಕ್ಟೆಡ್, ಫಿಲ್ಡ್ ವೆರಿಫೈಡ್ ಅಂತ 3 ಸ್ಟೆಪ್ ಇದೆ ನೋಡಿ. 3 ಸ್ಟೆಪ್ಪು ಕಂಪ್ಲೀಟ್ ಆದ ನಂತರ ನಿಮ್ಮ ವೋಟರ್ ID ಕಾರ್ಡ್, ಕಲರ್ ವೋಟರ್ ID ಕಾರ್ಡ್ ಜನರೇಟ್ ಆಗುತ್ತೆ. ನಂತರ ಡೌನ್ಲೋಡ್ ಕೂಡ ಇದೇ ವೆಬ್ಸೈಟಿಗೆ ಬಂದು ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೂತು ಈ ಒಂದು ಡಿಜಿಟಲ್ ವೋಟರ್ ID ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು. PVC ವೋಟರ್ ID ಕಾರ್ಡು ಕೂಡ ಜೊತೆಲೆ ಪೋಸ್ಟಲ್ಲೇ ಕೂಡ ಬಂದ್ಬಿಡುತ್ತೆ. ಇದು ವೋಟರ್ ID ಕಾರ್ಡ್ ಬರಲಿಕ್ಕೋಸ್ಕರ 1 ತಿಂಗಳಾಗುತ್ತೆ. ಅದಕ್ಕಿಂತ ಮೊದಲು ನೀವು ಈ ಒಂದು ವೋಟರ್ ID ಕಾರ್ಡು ನಿಮಗೆ ಅರ್ಜೆಂಟಾಗಿ ಬೇಕಿತ್ತು ಅಂದರೆ ಇದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ನಿಮ್ಮ ರೆಫರೆನ್ಸ್ ನಂಬರ್ನ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು. ನೀವೇನು ಪೋಸ್ಟ್ನ ಕಾಯೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.